ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಕೂಡ ಸ್ವಾಗತ ಎಲ್ಲರಿಗೂ ಕೆ ಸಿ ಗಡಿ ಯೂಟ್ಯೂಬ್ ಚಾನಲ್ಗೆ. ನೋಡಿ ವೀಕ್ಷಕರೇ, ನಾವು PUC ಮುಗಿಸಿದೀವಿ, ಡಿಗ್ರಿ ಮಾಡಿರೋರಿಗೆ ಕೆಲಸ ಇಲ್ಲ, ಡಿಗ್ರಿ ಮಾಡಿರೋರಿಗೆ ಕೆಲಸಕ್ಕೋಸ್ಕರ ಪರದಾಡ್ತಾ ಇದ್ದಾರೆ. ಸೊ ನಮ್ಗೆ ಯಾರು ಕೆಲಸ ಕೊಡ್ತಾರೆ ಅಂತ ಹೇಳುವಂತಹ PUC ಅಭ್ಯರ್ಥಿಗಳಿಗೆ ಇವತ್ತು ನಾನು ಒಳ್ಳೆಯ ಒಂದು ಗುಡ್ ನ್ಯೂಸ್ ಅನ್ನ ತಂದಿದ್ದೀನಿ. ಸೊ ಅಂತಹ ಅಭ್ಯರ್ಥಿಗಳು ಸ್ಟೇಟ್ ಮತ್ತೆ ಸೆಂಟ್ರಲ್ ಗವರ್ಮೆಂಟ್ಸ್ ಅಲ್ಲಿ 40ಕ್ಕೂ ಹೆಚ್ಚು ಹುದ್ದೆಗಳು, ಸರ್ಕಾರಿ ಹುದ್ದೆಗಳು ಕರೆಯುವಂತದ್ದು ಪ್ರತಿ ವರ್ಷ ಕೂಡ ನೋಡಬಹುದು. ಅಂತಹ ಹುದ್ದೆಗಳ ಬಗ್ಗೆ ನಾನು ಇವತ್ತು ಲಿಸ್ಟ್ ತಗೊಂಡು ಅದು ಯಾವ್ಯಾವ ಹುದ್ದೆಗಳಿಗೆ ನೀವು ಪ್ರಿಪರೇಷನ್ ಆಗ್ಬೋದು ಅಂತ ಹೇಳಕ್ ತಿಳಿಸಕ್ ಬಂದಿದ್ದೀನಿ. ಅದೇ ರೀತಿಲಿ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಈಗ ಕರೆಂಟ್ ಓಪನ್ ಇರುವಂತಹ PUC ನಂತರ ಅಪ್ಲೈ ಮಾಡಬಹುದಂತಹ ಯಾವ್ಯಾವ ಹುದ್ದೆಗಳು ಕನ್ಫರ್ಮ್ ಆಗಿದೆ ಅಂತಹ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಫುಲ್ ಡೀಟೇಲ್ಸ್ ಅನ್ನ ತಿಳಿಸ್ಕೊಡ್ತೀನಿ. ಸೊ ಇದೇ ರೀತಿ ಅಪ್ಡೇಟ್ಸ್ ಅನ್ನ ಪಡೆಯಲು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಆನ್ ಮಾಡಿ, ಆಗ ನಾವು ಅಪ್ಲೋಡ್ ಮಾಡುವಂತಹ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಹಾಗಾದ್ರೆ ಮೊದಲನೇದಾಗಿ ನಾವು ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಕನ್ಫರ್ಮ್ ಆಗುವಂತಹ PUC ನಂತರದಲ್ಲಿ ಕನ್ಫರ್ಮ್ ಆಗುವಂತಹ ಹುದ್ದೆಗಳಿಗೆ ಸಂಬಂಧಪಟ್ಟ ಉದ್ಯೋಗಗಳಿಗೆ ಸಂಬಂಧಪಟ್ಟಂತೆ ನಾವು ತಿಳ್ಕೊಳ್ಳೋದಾದ್ರೆ, ಸೊ ಒಂದ್ ಕಡೆ ಡಿಪಾರ್ಟ್ಮೆಂಟ್, ಇನ್ನೊಂದ್ ಕಡೆ ನಾವು ಹುದ್ದೆಯನ್ನ ನಾನು ಲಿಸ್ಟ್ ಔಟ್ ಮಾಡಿದ್ದೀನಿ. ಸೊ ನೀವು ಕೂಡ ನೋಡಬಹುದು. ಮೊದಲನೇದಾಗಿ ನಾವು ನೋಡೋದಾದ್ರೆ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಸಂಬಂಧಪಟ್ಟಂತೆ PUC ಆಗಿರೋರಿಗೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತೆ KSRP ಲಿ ಕಾರ್ ಮತ್ತೆ ಡಾರ್ ಅಂತಾನು ಕೂಡ ಹೇಳ್ತೀವಿ, ಇದರಲ್ಲಿ PUC ಆಗಿದ್ರೆ ಇವೆರಡು ಪೋಸ್ಟ್ ಗಳಿಗೂ ಕೂಡ ನೀವು ಅಪ್ಲಿಕೇಶನ್ ಹಾಕಬಹುದು. ಟ್ರೆಂಡ್ ಅಲ್ಲಿ ಇರುವಂತದ್ದು ಅತಿ ಹೆಚ್ಚು ಕನ್ಫರ್ಮ್ ಆಗುವಂತಹ ಹುದ್ದೆಗಳು ನಿಮ್ಗೆ ಫಿಸಿಕಲ್ ಫಿಟ್ನೆಸ್ ಆಗಿದ್ದು ಮತ್ತೆ ಎಕ್ಸಾಮ್ ಕ್ರ್ಯಾಕ್ ಮಾಡುವಂತ ಎಲಿಜಿಬಿಲಿಟಿ ಇದ್ರೆ ನೀವು ಪ್ರಿಪರೇಷನ್ ಆಗಿ ಈ ಕೆಲಸನ ನಿಮ್ದಾಸ್ಕೊಳ್ಬಹುದು. ಪ್ರತಿ ವರ್ಷನೂ ಕೂಡ ಕನ್ಫರ್ಮ್ ಆಗುತ್ತೆ. ಈಗ ಒಂದ್ 2 ವರ್ಷದಿಂದ ಸ್ಟೇಟ್ ಗವರ್ಮೆಂಟ್ಸ್ ಅಲ್ಲಿ ಯಾವ್ದು ಕನ್ಫರ್ಮ್ ಆಗಿಲ್ಲ, ಇಂಟರ್ನಲ್ ರಿಸರ್ವೇಶನ್ ಇರೋದ್ರ ಕಾರಣ ಪ್ರತಿ ವರ್ಷನೂ ಕನ್ಫರ್ಮ್ ಆಗುತ್ತೆ ಒಂದು ಪೋಸ್ಟ್ ಗಳು. ಸೊ ಈ ಪೊಲೀಸ್ ಇಲಾಖೆಯಲ್ಲಿ ಹೆಚ್ಚಿರುವಂತರು ಈ ಪೋಸ್ಟ್ ಗೆ ಅಪ್ಲಿಕೇಶನ್ ಹಾಕಬಹುದು PUC ನಂತರ. ಇನ್ ಸೆಕೆಂಡ್ ಬಂದು ನಾವು ನೋಡೋದಾದ್ರೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಫಾರೆಸ್ಟ್ ಗಾರ್ಡ್ ಮತ್ತೆ ಫಾರೆಸ್ಟ್ ವಾಚರ್ ಇವೆರಡೂ ಪೋಸ್ಟ್ ಗಳಿಗೆ ಕೂಡ PUC ಆಗಿದ್ರೆ ಅಪ್ಲಿಕೇಶನ್ ಹಾಕಬಹುದು. ನೇಚರ್ ರಿಲೇಟೆಡ್ ಆಗಿರುವಂತಹ ನಿಮ್ದು ಏನಾದ್ರು ನೇಚರ್ ಅಲ್ಲಿ ಇರ್ಬೇಕು, ನಾನ್ ನ್ಯಾಚುರಲ್ ಆಗಿರ್ಬೇಕು ಅಂತ ಬಯಸುವಂತರು ಈ ಒಂದು ಪೋಸ್ಟ್ ಗಳಿಗೆ ಸೆಲೆಕ್ಷನ್ ಆಗಿ ನಿಮ್ಗೆ ಇಷ್ಟ ಬಂದಂತೆ ನೀವು ಕೆಲಸವನ್ನ ಮಾಡ್ಕೊಂಡು ಇರಬಹುದು. ಇನ್ನ ನೆಕ್ಸ್ಟ್ ಬಂದು ನಾವು ಆರೋಗ್ಯ ಇಲಾಖೆಯಲ್ಲಿ ಸಂಬಂಧಪಟ್ಟಂತೆ ನೋಡೋದಾದ್ರೆ, ಯಾರಾದ್ರೂ ಸೈನ್ಸ್ ರಿಲೇಟೆಡ್ ನರ್ಸಿಂಗ್ ಆಗಿರ್ಬೋದು, ಈ ಸೈನ್ಸ್ ರಿಲೇಟೆಡ್ ಕೋರ್ಸ್ ಗಳು ಮುಗಿಸಿದ್ರೆ ಅಥವಾ PUC ಸೈನ್ಸ್ ಮುಗಿಸಿದ್ರೆ ಅಂತ ಕ್ಯಾಂಡಿಡೇಟ್ಸ್ ಗಳಿಗೆ ಲ್ಯಾಬ್ ಅಸಿಸ್ಟೆಂಟ್ ಮತ್ತೆ ಆರೋಗ್ಯ ಇಲಾಖೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರು ನೋಡ್ಕೋಬಹುದು. ಸಹಾಯಕ ಸಿಬ್ಬಂದಿಗಳು ಕೂಡ ಇದರಲ್ಲಿ ಕನ್ಫರ್ಮ್ ಅನ್ನ ಮಾಡಲಾಗುತ್ತೆ. ಸೊ ಇದು ಬಂದು ಅಷ್ಟೇ, ನಿಮ್ಗೆ ಇದು ರೆಗ್ಯುಲರ್ ಆಗಿ ಕನ್ಫರ್ಮ್ ಮಾಡಲ್ಲ, ಇದನ್ನ ಬಂದು 2 ವರ್ಷ 3 ವರ್ಷಕ್ಕೊಮ್ಮೆ ಈ ರೀತಿಲಿ ಕನ್ಫರ್ಮ್ ಮಾಡಲಾಗುತ್ತೆ. ಸೊ ಯಾವ್ದು ರೆಗ್ಯುಲರ್ ಆಗಿ ಕನ್ಫರ್ಮ್ ಆಗುತ್ತೆ ಅದನ್ನು ಕೂಡ ನಾನು ಇಲ್ಲೇ ತಿಳಿಸ್ಕೊಡ್ತಾ ಹೋಗ್ತೇನೆ. ನೆಕ್ಸ್ಟ್ ಬಂದು ನಾವು ನೋಡಿದ್ರೆ ಆದಾಯ ಮತ್ತು ಆಡಳಿತ ಇಲಾಖೆಯಲ್ಲಿ ನಾವು ನೋಡೋದಾದ್ರೆ ವಿಲೇಜ್ ಅಕೌಂಟೆಂಟ್ ಅಂತಾನು ಕೂಡ ಹೇಳ್ತೀವಿ, ಆಡಳಿತ ಅಧಿಕಾರಿ ಅಂತಾನು ಕೂಡ ಹೇಳ್ತೀವಿ. ಅದರಲ್ಲಿ SD ಅನ್ನು ಕೂಡ ಕರೀತಾರೆ ಆದಾಯ ಮತ್ತು ಆಡಳಿತ ಇಲಾಖೆಯಲ್ಲಿ. ಸೊ ಇವೆರಡು ಪೋಸ್ಟ್ ಗಳು ಕೂಡ PUC ಗೆ ಆಗಿದ್ರೆ ಅಪ್ಲಿಕೇಶನ್ ಹಾಕ್ಬೋದು. ಇದು ಬಹಳಷ್ಟು, ಇದು ಕೂಡ ಅಷ್ಟೇ ಪ್ರತಿ ವರ್ಷ ಕನ್ಫರ್ಮ್ ಮಾಡಲ್ಲ, ಬಟ್ ಕನ್ಫರ್ಮ್ ಮಾಡಿದಾಗ ಒಂದು ಚಾನ್ಸ್ ನೀವು ಗ್ರಾಪ್ ಮಾಡ್ಕೊಂಡ್ರೆ 100% ನಿಮ್ ಲೈಫ್ ಸೆಟ್ಲ್, ನಿಮ್ ಸುತ್ತಮುತ್ತ ಇರೋರು, ನಿಮ್ ಫ್ಯಾಮಿಲಿ ಕೂಡ ನೀವು ಸೆಟ್ಲ್ ಆಗ್ಬಿಡ್ತೀರಾ. ಇನ್ನ ನೆಕ್ಸ್ಟ್ ವಿದ್ಯುತ್ ಇಲಾಖೆಯಲ್ಲಿ ನೋಡಿದಂಗೆ ನಾವು ವಿದ್ಯುತ್ ಇಲಾಖೆ ನಮ್ಮ ಹತ್ರ ನೋಡಬಹುದು. ನೀವು KPTCL ಆಗಿರ್ಬೋದು, ಮೆಸ್ಕಾಮ್, ಚೆಸ್ಕಾಮ್ ಇವೆಲ್ಲವೂ ಕೂಡ ಇದೆ. ಇದರಲ್ಲಿ ಲೈನ್ ಮ್ಯಾನ್ ಗಳ ಹುದ್ದೆಗಳಿಗೆ ಕನ್ಫರ್ಮ್ ಮಾಡ್ತಾರೆ, ಹೆಲ್ಪರ್ ಹುದ್ದೆಗಳಿಗೆ ಕನ್ಫರ್ಮ್ ಮಾಡ್ತಾರೆ. ಲೈನ್ ಮ್ಯಾನ್ ಅಲ್ಲಿ ನಿಮ್ಗೆ ITI ಆಗಿದ್ರು ಕೂಡ ಇದರಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. 10th+ ITI ಆಗಿದ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ನೆಕ್ಸ್ಟ್ ಬಂದು ಜಲಮಂಡಳಿ BWSSB ಅಂತ ಏನ್ ಹೇಳ್ತೀವಿ, ಇದರಲ್ಲಿ ಆಪರೇಟರ್ ಹುದ್ದೆಗಳು, ಹೆಲ್ಪರ್ ಹುದ್ದೆಗಳು ಕೂಡ ಕನ್ಫರ್ಮ್ ಮಾಡ್ತಾರೆ. ಇನ್ನು KSRTC ನೆಕ್ಸ್ಟ್ ಬಂದು ಸಾರಿಗೆ ಇಲಾಖೆ ನೋಡೋದಾದ್ರೆ, KSRTC ನೋಡೋದಾದ್ರೆ ಡ್ರೈವರ್ ಕಮ್ ಕಂಡಕ್ಟರ್ ಹುದ್ದೆಗಳು ಕೂಡ PUC ಮೇಲೆ ಕನ್ಫರ್ಮ್ ಮಾಡ್ತಾರೆ. ಕಂಡಕ್ಟರ್ ಹುದ್ದೆಗಳು ಕೂಡ PUC ಮೇಲೆ ಕನ್ಫರ್ಮ್ ಮಾಡ್ತಾರೆ. ಮ್ಯಾಕ್ಸಿಮಮ್ ಡ್ರೈವರ್ ಕಮ್ ಕಂಡಕ್ಟರ್ ಕೂಡ ಕನ್ಫರ್ಮ್ ಮಾಡ್ತಾರೆ. ಹಾಗಾಗಿ ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದ್ರೆ ಈ ಒಂದು ಹುದ್ದೆಗೂ ಕೂಡ ನೀವು ಅಪ್ಲಿಕೇಶನ್ ಹಾಕಬಹುದು. ಇನ್ನಿತರೆ ಸರ್ಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಟೆಂಡರ್ ಆಗಬಹುದು, ಗ್ರೂಪ್ C ಹುದ್ದೆಗಳಾಗಬಹುದು, ಕೋರ್ಟಲ್ ಆಗಿರಬಹುದು. ಸೊ ಅಟೆಂಡರ್ ಹುದ್ದೆಗಳು ಒಂದಷ್ಟು ಸಂಸ್ಥೆಗಳಲ್ಲಿ ಆಗಿರ್ಬೋದು, ಡ್ರೈವರ್ ಹುದ್ದೆಗಳು ಒಂದಷ್ಟು ಸಂಸ್ಥೆಗಳಲ್ಲಿ ಆಗಿರಬಹುದು. ಇವೆಲ್ಲವೂ ಕೂಡ ಕನ್ಫರ್ಮ್ ಆಗುತ್ತೆ. ಇದರಲ್ಲಿ ಮಿಸ್ ಆಗಿರುವಂತದ್ದು ಒಂದು ನನಗೆ ಗೊತ್ತಿರೋ ಲ್ಯಾಂಡ್ ಸರ್ವರ್ ಒಂದು ಮಿಸ್ ಆಗಿದೆ. ಲ್ಯಾಂಡ್ ಸರ್ವರ್ ಕೂಡ ಒಳ್ಳೆ ಕೆಲಸನೇ, ನಿಮಗೆ ಒಂದಷ್ಟು ಕಮಿಷನ್ ಬೇಸ್ಡ್ ಕೆಲಸ ಆಗಿರುತ್ತೆ. ಇದನ್ನು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ನನಗೆ ಗೊತ್ತಿರೋ ಮಟ್ಟಿಗೆ ಆಲ್ಮೋಸ್ಟ್ ಆಲ್ ಎಲ್ಲವೂ ಕೂಡ ನಾನು ಲಿಸ್ಟ್ ಮಾಡಿದ್ದೀನಿ ಅಂತ ಅನ್ಕೊಳ್ತೀನಿ. ಯಾವ್ದಾದ್ರು ಮಿಸ್ ಆಗಿದ್ರೆ ಅಂದ್ರೆ ಇಂಪಾರ್ಟೆಂಟ್ ಇರುವಂತದ್ದು ಲಿಸ್ಟ್ ಮಾಡಿದ್ದೀನಿ. ಮಿಸ್ ಆಗಿದ್ರೆ ನೀವು ಒಂದ್ ಕೆಲಸ ಮಾಡಿ, ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ, ಸರ್ ಇಂಥದ್ದು ಈ ಜಾಬ್ ಬಗ್ಗೆ ಮಿಸ್ ಆಗಿದೆ, ಇದು ಕೂಡ PUC ಆದ್ಮೇಲೆ ಹಾಕ್ಬೋದು ಅಂತ ಹೇಳಿ ನೀವು ಕಾಮೆಂಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಷ್ಟು ಕೂಡ ಸ್ಟೇಟ್ ಗವರ್ಮೆಂಟ್ ಜಾಬ್ಗಳು PUC ಆಗಿದ ನಂತರ ನೀವು ಅಪ್ಲಿಕೇಶನ್ ಹಾಕ್ಬೋದು. ಪ್ರಿಪರೇಷನ್ ಆಗಿ ಡೆಫಿನೆಟ್ಲಿ ಕೆಲಸನ ನಿಮ್ದಾಗಿಸ್ಕೊಂಡ್ರೆ ನೀವು ಲೈಫ್ ಸೆಟ್ಲ್ ಆಗುತ್ತೆ. ಡಿಗ್ರಿ ಆಗಿರ್ಲೇಬೇಕು, ನಮ್ದಾಗಿಲ್ಲ, ಅವ್ರ ಕೆಲಸ ಸಿಗ್ತಲ್ಲ, ಇವ್ರ ಕೆಲಸ ಸಿಗ್ತಿಲ್ಲ ಅನ್ನೋದ್ರ ಬದಲು ನೀವು ಪ್ರಿಪರೇಷನ್ ಆಗಿ ಕೆಲಸವನ್ನ ನಿಮ್ದಾಗಿಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೆಕೆಂಡ್ ಬಂದು ನಾವು ನೋಡೋದಾದ್ರೆ ಸೆಂಟ್ರಲ್ ಗವರ್ಮೆಂಟ್ ಗೆ ಸಂಬಂಧಪಟ್ಟ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ PUC ಮಾಡೋರಿಗೆ ಏನೇನು ಅವಕಾಶಗಳಿದಾವೆ ಅಂತ ನಾವು ನೋಡೋಣ.
ನೋಡಿ, ಕೇಂದ್ರ ಸರ್ಕಾರದಲ್ಲಿ ಉದ್ಯೋಗಗಳು PUC ನಂತರ ನಾವು ನೋಡೋದಾದ್ರೆ ಫಸ್ಟ್ನೇದಾಗಿ ರೈಲ್ವೆ ಇಲಾಖೆಯಲ್ಲಿ ನೋಡೋಣ. ರೈಲ್ವೆ ಇಲಾಖೆಯಲ್ಲಿ ಸುಮಾರು ಹುದ್ದೆಗಳು ಕನ್ಫರ್ಮ್ ಇರುವಂತದ್ದು. ಇದರಲ್ಲಿ ಟೆಕ್ನಿಷಿಯನ್ ನೋಡಬಹುದು. ಟೆಕ್ನಿಷಿಯನ್ PUC ಕೂಡ PUC ಒಂದಷ್ಟು ಒಂದಷ್ಟು ಟೆಕ್ನಿಷಿಯನ್ ಅಲ್ಲಿ PUC ಒಂದಷ್ಟು ಡಿಪಾರ್ಟ್ಮೆಂಟ್ಗಳಿಗೆ ಎಲಿಜಿಬಲ್ ಇದೆ. ಅದೇ ರೀತಿಯಲ್ಲಿ ITI ಆಗಿದ್ರು ಕೂಡ ಅಪ್ಲಿಕೇಶನ್ ಹಾಕಬಹುದು. ಗ್ರೂಪ್ ಡಿ ಹುದ್ದೆ ಅಂತೂ ಡೆಫಿನೆಟ್ಲಿ ಹಾಕ್ಲೇಬಹುದು. ಹೆಲ್ಪರ್, ಟ್ರ್ಯಾಕ್ ಮೇಂಟೈನ್ ಆಗಿರ್ಬೋದು. ಇನ್ನು ಅಪ್ರೆಂಟಿಸ್ ಅಂತೂ ಕನ್ಫರ್ಮ್ ಮಾಡ್ತಾ ಇರ್ತಾರೆ. ಬಟ್ ಅಪ್ರೆಂಟಿಸ್ ಏನಂದ್ರೆ ಪರ್ಮನೆಂಟ್ ಜಾಬ್ ಇಲ್ಲ, 1 ವರ್ಷ 2 ವರ್ಷದವರೆಗೂ ನೀವು ಟೆಂಪ್ರರಿ ಮಾಡ್ಕೋಬಹುದು. ಇನ್ನು ALP ಗೆ ಸಂಬಂಧಪಟ್ಟಂತೆ ನಾನು ಡಿಪ್ಲೊಮಾ ಆಗಿದ್ರು ಅಪ್ಲಿಕೇಶನ್ ಹಾಕ್ಬೋದು. ಮತ್ತೆ ನಿಮ್ಗೆ ITI ಆಗಿದ್ರು ಅಪ್ಲಿಕೇಶನ್ ಹಾಕ್ಬೋದು, ಇಂಜಿನಿಯರಿಂಗ್ ಆಗಿದ್ರು ಅಪ್ಲಿಕೇಶನ್ ಹಾಕ್ಬೋದು. ಸೊ ALP ಗೆ ಸಂಬಂಧಪಟ್ಟಂತೆ ಅಂದ್ರೆ 10th ಅಥವಾ PUC ಪ್ಲಸ್ ITI ಆಗಿದ್ರೆ ಅಪ್ಲಿಕೇಶನ್ ಹಾಕಬಹುದು. ALP ಇಲ್ಲಿ ಆಡ್ ಆಗಿದೆ, ಬಟ್ ಬರೀ PUC ALP ಗೆ ಎಲಿಜಿಬಲ್ ಇಲ್ಲ, ಟೆಕ್ನಿಕಲ್ ಕೋರ್ಸ್ ಕೂಡ ಇರಬೇಕು. ಇನ್ನು ರಕ್ಷಣಾ ಇಲಾಖೆಯಲ್ಲಿ ಡಿಫೆನ್ಸ್ ಅಲ್ಲಿ ನಾವು ನೋಡೋದಾದ್ರೆ ಯಾವ್ದಾವ್ದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅಂದ್ರೆ ಆರ್ಮಿಗೆ ಬಂದಂತೆ GD ಟೆಕ್ನಿಕಲ್ ಗೆ ಪೋಸ್ಟ್ ಹಾಕ್ಬೋದು. ನೇವಿಯಲ್ಲಿ SSR ಮತ್ತೆ MR ಪೋಸ್ಟ್ ಗಳಿಗೆ ಅಪ್ಲಿಕೇಶನ್ ಹಾಕ್ಬೋದು. ಏರ್ ಫೋರ್ಸ್ ಅಲ್ಲಿ ಏರ್ಮೆನ್ ಗಳಿಗೆ ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಈಗಷ್ಟೇ ಅಗ್ನಿವೀರ್ ಕೂಡ ಕನ್ಫರ್ಮ್ ಆಗಿದೆ. 2 ವರ್ಷದ್ದು ಕೂಡ ಅಗ್ನಿವೀರ್ ಕನ್ಫರ್ಮ್ ಆಗಿದೆ. ಯಾರು ನಾನು ದೇಶಕ್ಕೆ ಸೇವೆಯನ್ನು ಸಲ್ಲಿಸಬೇಕು, ನಾನು ಆರ್ಮಿಲಿ ಹೋಗ್ಬೇಕು ಅಂತ ಇರುವಂತ ಅಭ್ಯರ್ಥಿಗಳಿಗೆ ಈ ಒಂದು ಪೋಸ್ಟ್ಗಳು ನಿಮಗೆ ಅಂತಾನೆ ಮಾಡಿರುವಂತ ಪೋಸ್ಟ್ಗಳು ಅಂತಾನೆ ಕೂಡ ಹೇಳ್ಬಹುದು. ಇನ್ನು SSC ಗೆ ಡೆಫಿನೆಟ್ಲಿ ಪ್ರತಿ ವರ್ಷ ಕನ್ಫರ್ಮ್ ಮಾಡ್ತಾರೆ. SSC ಮಿಸ್ಸೇ ಇಲ್ಲ. ಯಾಕಂದ್ರೆ ಪ್ರತಿ ವರ್ಷ ಇದ್ರೂ ಕ್ಯಾಲೆಂಡರ್ ಒಂದು ಕ್ಯಾಲೆಂಡರ್ ನ ಕೊಟ್ಬಿಟ್ಟು ಈ ತಿಂಗಳಿಗೆ ಹಿಂಗೆ ಕನ್ಫರ್ಮ್ ಮಾಡ್ತೀವಿ ಅಂತ ಕೇಳಲಾಗುತ್ತೆ. ಸೊ ಇದೊಂದು ನಮ್ಮ KPSC ಹೆಂಗಿದೆ ಅದರಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಅಲ್ಲೂ ಕೂಡ SSC ಅಂತ ಹೇಳ್ತೀವಿ. ಇದರಲ್ಲಿ CHSL ಕೂಡ ನಿಮ್ಮಲ್ಲಿ 2 ಪೋಸ್ಟ್ ಬರುತ್ತೆ. ಲೋಯರ್ ಡಿವಿಷನಲ್ ಕ್ಲರ್ಕ್ ಮತ್ತೆ ಡಾಟಾ ಎಂಟ್ರಿ ಆಪರೇಟರ್ ಅಂತ ಹೇಳಿ DEO ಅಂತಾನು ಕೂಡ ಹೇಳ್ತೀವಿ. 2 ಪೋಸ್ಟ್ಗಳು ಬರುತ್ತೆ. ಅದಾದ ನಂತರ ಪೋಸ್ಟಲ್ ಅಸಿಸ್ಟೆಂಟ್ ಅಂತ ಹೇಳಿ SSC ಮೂಲಕ ಭರ್ತಿ ಮಾಡ್ಕೊತಾರೆ. ಆಮೇಲೆ ಶೋರ್ಟಿಂಗ್ ಅಸಿಸ್ಟೆಂಟ್ SA ಅಂತಾನು ಕೂಡ ಹೇಳ್ತೀವಿ. ಇದನ್ನು ಕೂಡ SSC ಮೂಲಕ ಭರ್ತಿ ಮಾಡ್ಕೊತಾರೆ. ಈ ಪೋಸ್ಟ್ ಗಳಿಗೆ SSC ಮೂಲಕ ನೀವು ಅಪ್ಲಿಕೇಶನ್ ಹಾಕಬಹುದು. ಇನ್ನು ಬ್ಯಾಂಕಿಂಗ್ ಗೆ ಸಂಬಂಧಪಟ್ಟಂತೆ ಆಫೀಸ್ ಅಸಿಸ್ಟೆಂಟ್ ಕ್ಲರ್ಕ್ ಅಂತ ಹೇಳ್ತೀವಿ. ಈ ಪೋಸ್ಟ್ ಗಳಿಗೂ ಕೂಡ ನಿಮಗೆ PUC ಆಗಿದ್ರೆ ಅಪ್ಲಿಕೇಶನ್ ಹಾಕಬಹುದು. ಇನ್ನು ಪೋಸ್ಟ್ ಆಫೀಸ್ ಅಲ್ಲಿ ಅಂದ್ರೆ ಪೋಸ್ಟಲ್ ಒಂದು ಪೋಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಂತ ಹೇಳೋದಾದ್ರೆ ಅಂಚೆ ಇಲಾಖೆ ಅಂತ ಕೂಡ ಹೇಳ್ತೀವಿ. ಇದರಲ್ಲಿ GDS, ಸೊ GDS ಬಂದು ಗ್ರಾಮೀಣ ಡಕ್ ಸೇವಕ ಅಂತ ಹೇಳ್ತೀವಿ. ಇದು ನೀವು ಅಪ್ಲಿಕೇಶನ್ ಹಾಕ್ಬೋದು. 10th ಆಗಿದ್ರೆ ಅಪ್ಲಿಕೇಶನ್ ಹಾಕ್ಬೋದು. ಇದು ಬಂದು ಪರ್ಸೆಂಟೇಜ್ ಮೇಲೆ ಸೆಲೆಕ್ಷನ್. ಇದು ಒಂದೇ ಕೆಲಸ ಈಗ ಉಳಿದಿರುವಂತದ್ದು. ಇನ್ನೆಲ್ಲವೂ ಕೂಡ ಎಕ್ಸಾಮ್ ಬರೀಲೇಬೇಕು, ನೀವು ಕ್ರ್ಯಾಕ್ ಮಾಡ್ಲೇಬೇಕು. ನೀವು ಇದೊಂದು ಮಾತ್ರ ನೀವು 10th ಅಲ್ಲಿ ಏನ್ ಸ್ಕೋರ್ ಮಾಡ್ತಾರೆ ಅದ್ರ ಬೇಸ್ ಮೇಲೆ ಪರ್ಸೆಂಟೇಜ್ ಮೇಲೆ ಸರ್ಕಲ್ ವೈಸ್ ನಿಮ್ಮನ್ನ ಸೆಲೆಕ್ಷನ್ ಮಾಡ್ತಾರೆ. ಇದು ಕೂಡ ಆಲ್ಮೋಸ್ಟ್ 1-2 ವರ್ಷದ ಒಮ್ಮೆ ಇದನ್ನು ಕೂಡ ಕನ್ಫರ್ಮ್ ಆಗುತ್ತೆ. RRB ಕೂಡ ಪ್ರತಿ ವರ್ಷನೂ ಕೂಡ ಕನ್ಫರ್ಮ್ ಆಗುತ್ತೆ. ಇನ್ನು PSCs ಕೇಂದ್ರ ಸಂಸ್ಥೆಗಳಲ್ಲಿ ನೋಡ್ಬೋದು. ಅದರಲ್ಲಿ ಅಪ್ರೆಂಟಿಸ್ ಗಳಾಗಿರ್ಬೋದು, ಲ್ಯಾಬ್ ಅಸಿಸ್ಟೆಂಟ್ ಗಳಾಗಿರ್ಬೋದು, ಈ ರೀತಿಲಿ ಕನ್ಫರ್ಮ್ ಅನ್ನ ಆಗ್ತಾನೆ ಇರುತ್ತೆ. ಸೊ ಇದು ಆಪ್ಷನಲ್. ಡೆಫಿನೆಟ್ಲಿ ನಾನು ಹೇಳೋದಾದ್ರೆ ಪ್ರತಿ ವರ್ಷ ಕನ್ಫರ್ಮ್ ಆಗುವಂತದ್ದು ಯಾವ್ದಾವ್ದು ಅಂತ ಕೊನೆಯಲ್ಲಿ ಡಿಸ್ಕಸ್ ಮಾಡ್ಬಿಡೋಣ. ಸೊ ಇಷ್ಟು ಹುದ್ದೆಗಳು ಕೂಡ PUC ಆಗಿದ್ರೆ ಅಪ್ಲಿಕೇಶನ್ ಹಾಕ್ಬೋದು. ಒಂದು ಕೆಲಸ ಮಾಡಿ, ನಿಮಗೆ ಯಾವ ಡಿಪಾರ್ಟ್ಮೆಂಟ್ ಇಷ್ಟ, ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ತಗೋಬೇಕಂತ ಅನ್ಕೊಂಡಿದ್ರೆ ಆ ಡಿಪಾರ್ಟ್ಮೆಂಟ್ ಹೆಸರನ್ನ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಮತ್ತೆ ಅದಕ್ಕೆ ಸಂಬಂಧಪಟ್ಟ ಏನೇ ಗೈಡೆನ್ಸ್ ಬೇಕಾಗಿದ್ರು ನನ್ನ ಹತ್ರ ಕೇಳ್ಬೋದು. ವಾಟ್ಸಪ್ ನಂಬರು ಕೂಡ ಇರುತ್ತೆ ನಮ್ಮ ಚಾನಲ್ ಮೇನ್ ಲೋಗೋದಲ್ಲಿ. ಅದೇ ರೀತಿಲಿ ಟೆಲಿಗ್ರಾಮ್, ವಾಟ್ಸಪ್ ಮತ್ತೆ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ, ಅಲ್ಲಿಂದ ಹೋಗಿ ಜಾಯ್ನ್ ಆಗ್ಬೋದು. ಇದರಲ್ಲಿ ನಾವು ನಾನು ಮಿಡ್ ಅಲ್ಲಿ ನಿಮ್ಗೆ ಪ್ರತಿ ವರ್ಷ ಕನ್ಫರ್ಮ್ ಆಗುವಂತದ್ದನ್ನ ನಾನು ನೋಟಿಸ್ ಮಾಡ್ಲಿಲ್ಲ. ಈಗ ಹೇಳ್ಬಿಡ್ತೀನಿ ನೋಡಿ ಪ್ರತಿ ವರ್ಷ ಯಾವ್ದಾವ್ದು ಕನ್ಫರ್ಮ್ ಆಗುತ್ತೆ ಅಂತೇಳಿ. ಸೊ ಬ್ಯಾಂಕಿಂಗ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ RRB ಅಂತ ಕೂಡ ಹೇಳ್ತೀವಿ. ಸೊ ಇದು ಬಂದು ಪ್ರತಿ ವರ್ಷ ಕನ್ಫರ್ಮ್ ಮಾಡ್ತಾರೆ. SSC ಪ್ರತಿ ವರ್ಷ ಕನ್ಫರ್ಮ್ ಮಾಡ್ತಾರೆ. ರಕ್ಷಣಾ ಇಲಾಖೆ ಪ್ರತಿ ವರ್ಷ ಕನ್ಫರ್ಮ್ ಮಾಡ್ತಾರೆ. RRB ರೈಲ್ವೆ ಎಕ್ಸಾಮ್ಸ್ ಗಳು ಈ ಹಿಂದೆ 5 ವರ್ಷಕ್ಕೊಮ್ಮೆ, 3 ವರ್ಷಕ್ಕೊಮ್ಮೆ, 4 ವರ್ಷಕ್ಕೊಮ್ಮೆ ಕನ್ಫರ್ಮ್ ಮಾಡ್ತಾ ಇದ್ರು. ಈಗ ಇದನ್ನ ಕೂಡ ಕ್ಯಾಲೆಂಡರ್ ಮಾಡಿ, ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಲ್ಲಿ ಅದೇ ಪ್ರಕಾರ ಈಗ ಪ್ರತಿ ವರ್ಷ ಮಾಡ್ತಾರೆ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ. ಸೊ ಇಷ್ಟು ಕೂಡ ಪ್ರತಿ ವರ್ಷ ಮಾಡುವಂತಹ ಸೆಂಟ್ರಲ್ ಗವರ್ಮೆಂಟ್ ಹುದ್ದೆಗಳಾಗಿರುತ್ತೆ. ಸೊ ಇದ್ರಲ್ಲಿ ನಾವು ನೋಡೋದಾದ್ರೆ ಪೊಲೀಸ್ ಆಲ್ಮೋಸ್ಟ್ ಆಲ್ ಕರೀತಾರೆ ಪ್ರತಿ ವರ್ಷ ನಿಮ್ಗೆ. ಯಾಕಂದ್ರೆ ಟ್ರೆಂಡ್ ಅಲ್ಲಿ ಇರುವಂತಹ ಪೊಲೀಸ್ ಇಲಾಖೆನೇ ಈಗ ಮ್ಯಾಕ್ಸಿಮಮ್ ನಮ್ಮ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಇರುವಂತದ್ದು. ಈಗ ಅರಣ್ಯ ಇಲಾಖೆ ಬಂದು ಪ್ರತಿ ವರ್ಷ ಕರೆಯಲ್ಲ, ಬಟ್ 2 ವರ್ಷಕ್ಕೊಮ್ಮೆ, 3 ವರ್ಷಕ್ಕೊಮ್ಮೆ ಕರೀತಾರೆ. ಅದನ್ನ ಗ್ರಾಪ್ ಮಾಡ್ಕೊಂಡು ಅಂದ್ರೆ ಅಪ್ಡೇಟೆಡ್ ಇರ್ಬೇಕು. ನೀವು ಯಾವಾಗ ಕರೀತಾರೆ, ಏನ್ ಮಾಡ್ತಾರೆ, ಎಲ್ಲದ್ರ ಬಗ್ಗೆ ನಿಮ್ಗೆ ಗೊತ್ತಿರಲ್ಲ ಅಂದ್ರೆ ಅಪ್ಡೇಟೆಡ್ ಇರಬೇಕು, ಅಪ್ಡೇಟ್ ತಗೋತಾ ಇರಬೇಕು. ಹಾಗಾಗಿ ನಾನು ಪ್ರತಿ ಅಪ್ಡೇಟ್ಸ್ ಬಂದಿದ ತಕ್ಷಣ ನಾನು ಯೂಟ್ಯೂಬ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ, ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ, ವಾಟ್ಸಪ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಆಗಿ ಮತ್ತೆ ಜಾಯ್ನ್ ಆಗಿ ಅಂತ ಅದಕ್ಕೆ ಹೇಳ್ತಾ ಇರುವಂತದ್ದು. ಇನ್ನು ಆರೋಗ್ಯ ಇಲಾಖೆನೂ ಕೂಡ ಪ್ರತಿ ವರ್ಷ ಕನ್ಫರ್ಮ್ ಮಾಡಲ್ಲ. ಅದೇ ರೀತಿ ಆದಾಯ ಮತ್ತು ಆಡಳಿತ ಅಂತ ಹೇಳ್ತೀವಿ. ಇದರಲ್ಲೂ ಕೂಡ ವಿಲೇಜ್ ಅಕೌಂಟೆಂಟ್ ಮತ್ತೆ SDM ಕೂಡ ಪ್ರತಿ ವರ್ಷ ಕನ್ಫರ್ಮ್ ಮಾಡಲ್ಲ. ಈ ವಿದ್ಯುತ್ ಇಲಾಖೆಯಲ್ಲಿ ಆಲ್ಮೋಸ್ಟ್ ಆಲ್
ಇದು ಕೂಡ ಪ್ರತಿ ವರ್ಷ ಕಾಲ್ಫಾರ್ಮ್ ಮಾಡಲ್ಲ. BWSS ಕೂಡ ಪ್ರತಿ ವರ್ಷ ಕಾಲ್ಫಾರ್ಮ್ ಮಾಡಲ್ಲ. ಸೊ ಹಾಗಾದ್ರೆ ಈ ವಿದ್ಯುತ್ ಇಲಾಖೆಯಲ್ಲಿ ಏನಪ್ಪಾ ಅಂದ್ರೆ ಪ್ರತಿ ವರ್ಷ ಕಾಲ್ಫಾರ್ಮ್ ಮಾಡಲ್ಲ. ಬಟ್ ಏನಪ್ಪಾ ಅಂದ್ರೆ ಈ ಪೋಸ್ಟ್ ಗಳಿಗೆ ಕಾಲ್ಫಾರ್ಮ್ ಮಾಡಲ್ಲ. ಬಟ್ ಯಾವ್ದಾದ್ರು ಒಂದು ರಿಕ್ರೂಟ್ಮೆಂಟ್ ಮಾಡ್ತಾನೆ ಇರ್ತಾರೆ ವಿದ್ಯುತ್ ಇಲಾಖೆಯಲ್ಲಿ ಕೂಡ. ನಾನ್ ನೋಡ್ದಂಗೆ ಇನ್ನ ಸಾರಿಗೆ ಇಲಾಖೆ ಕೂಡ ಈಗ ಈ ಬಹಳ ದಿನದಿಂದ ಕಾಲ್ಫಾರ್ಮ್ ಮಾಡಿಲ್ಲ. ಹಾಗಾಗಿ ಈಗಷ್ಟೇ ಇದನ್ನ ಕಾಲ್ಫಾರ್ಮ್ ಮಾಡುವಂತ ಚಾನ್ಸಸ್ ಗಳಿದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟದನ್ನು ಕೂಡ ನಾನು ಅಪ್ಡೇಟ್ ಮಾಡಿದ ತಕ್ಷಣ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಇಷ್ಟು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಆಯ್ತು. ಬೇಕಾದ್ರೆ ಇದಕ್ಕೊಂದು ಸ್ಕ್ರೀನ್ ಶಾಟ್ ತಕೋಬಹುದು ನೀವು. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ, ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಈ ರೀತಿ ಅಪ್ಡೇಟ್ಸ್ ಇದೆ ಅಂತ ಹೇಳಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಡೆಫಿನೆಟ್ಲಿ ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್.